ಭಗೀರಥ ಮಹರ್ಷಿಯು ಗಂಗಾ ಮಾತೆಯನ್ನೇ ಭೂಮಿಗೆ ಇಳಿಸಿದ ಕತೆ ನಿಮಗೆಲ್ಲ ಗೊತ್ತಿದೆ. ಗಂಗೆಯನ್ನೇ ಭೂಮಿಗೆ ಇಳಿಸಿದ ಎಂದರೆ ಅದರ ಶ್ರಮ ಎಂಥದ್ದು ಎಂಬುದು ಕಥೆಯಲ್ಲಿ ವಿವರಿಸಲಾಗಿದೆ. ಯಾರಾದರೂ ಕಷ್ಟಪಟ್ಟು ಅಥವಾ ನಿರಂತರವಾಗಿ ಕೆಲಸ ಮಾಡಿದಾಗ ಗಂಗೆಯನ್ನು ಭೂಮಿಗೆ ಇಳಿಸುವ ಕೆಲಸ ಅದು ಎಂಬ ಮಾತಿನಿಂದ ಹೊಗಳುತ್ತಾರೆ. ಹಾಗೆಯೇ ಸಾಮಾನ್ಯವಾಗಿ ಪ್ರೇಮಿಗಳಿಗೆ ಪ್ರೀತಿಯ ಸೌಧ ಎಂದ ತಕ್ಷಣ ನೆನಪಿಗೆ ಬರುವುದು ತಾಜ್ ಮಹಲ್. ಆದರೆ ತಾಜ್ ಮಹಲ್ಗೂ ಮಿಗಿಲಾದ ಒಂದು ಪ್ರೀತಿಯ ಸೌಧ ಇದೆ. ಆ ಸೌಧವೇ ಇದೇ ರೀತಿ ಭಗೀರಥನಂತೆ ಇಲ್ಲೊಬ್ಬ ನಿರಂತರ ಶ್ರಮವಹಿಸಿ ರಸ್ತೆಯನ್ನು ಮಾಡಿದ್ದು. ಅದು ಅಂತಿಂಥ ರಸ್ತೆಯಲ್ಲ, ಇಡೀ ಪರ್ವತವನ್ನೇ ಸತತ 22 ವರ್ಷಗಳವರೆಗೆ ಕಡಿದು ತನ್ನೂರಿಗೆ ದಾರಿ ಮಾಡಿದ್ದಾನೆ. ಆತ ತನ್ನ ಇಡೀ ಜೀವನವನ್ನೇ ಬೆಟ್ಟ ಕೊರೆಯಲು ಮೀಸಲಿಟ್ಟಿದ್ದ. ಹಾಗಾದರೆ ಈ ಆಧುನಿಕ ಭಗೀರಥ ಯಾರು? ಯಾಕಾಗಿ ಒಂದು ಪರ್ವತವನ್ನೇ ಕಡಿದು ರಸ್ತೆ ಮಾಡಿದ್ದು? ತಾಜ್ ಮಹಲ್ಗಿಂತಲೂ ಇದು ಶ್ರೇಷ್ಠ ಯಾಕೆ ಎನ್ನುವ ಕುತೂಹಲ ಮಾಹಿತಿಯನ್ನು ತಿಳಿಯೋಣ. ಭಾರತದ ಮೌಂಟೇನ್ ಮ್ಯಾನ್ ಎಂದು ಗುರುತಿಸಿಕೊಂಡಿರುವ ಈತ ಇಡೀ ಬೆಟ್ಟವನ್ನು ಏಕಾಂಗಿಯಾಗಿ ಕೊರೆದ ಧೀರ. ಬರೋಬ್ಬರಿ 22 ವರ್ಷಗಳ ಕಾಲ ಬೃಹದಾಕಾರದ ಪರ್ವತವನ್ನು ಕಡಿದು ದಾರಿ ಮಾಡಿದ್ದ ಈತನ ಹೆಸರು ದಶರಥ್ ಮಾಂಜಿ. ಬಿಹಾರದ ಸಣ್ಣ ಒಂದು ಹಳ್ಳಿಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ದಶರಥ್ ಮಾಂಜಿ ಪರ್ವತವನ್ನು ಕೊರೆಯಲು ನಿಂತಾಗ ಈತನ ನಿರ್ಧಾರ ಕಂಡು ಇಡೀ ಊರೇ ಗಹಗಹಿಸಿ ನಕ್ಕಿತ್ತು. ಇವನೊಬ್ಬ ಹುಚ್ಚ ಎಂದು ಆಡಿಕೊಂಡಿದ್ದರು. 1934ರಲ್ಲಿ ಬಿಹಾರದ ಗೆಹ್ಲೋರ್ ಗ್ರಾಮದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸುತ್ತಾರೆ ದಶರಥ್ ಮಾಂಜಿ. ಆತ ಧನ್ಬಾದ್ನ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡಲೆಂದು ಚಿಕ್ಕ ವಯಸ್ಸಲ್ಲಿ ಮನೆಯನ್ನು ಬಿಟ್ಟು ಓಡಿ ಬಂದಿರುತ್ತಾರೆ. ಕೆಲವು ವರ್ಷಗಳ ನಂತರ ಆತ ತನ್ನ ಹಳ್ಳಿಗೆ ಹಿಂತಿರುಗಿ ಅಲ್ಲಿಯ ಪಾಲ್ಗುಣಿ ದೇವಿ ಎಂಬಾಕೆಯನ್ನು ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದರು. ಆ ಹಳ್ಳಿಯಲ್ಲಿ ಸುಮಾರು 400 ಕುಟುಂಬಗಳು ವಾಸವಾಗಿದ್ದವು. ಇಲ್ಲಿ ವಾಸಿಸುವ ಎಲ್ಲರೂ ಮೂಸಾರ್ ಜನಾಂಗಕ್ಕೆ ಸೇರಿದವರು. ಮೂಸಾರ್ ಎಂದರೆ ಇಲಿಗಳನ್ನು ಹಿಡಿದು ತಿನ್ನುವವರು. ಆದ್ದರಿಂದ ಈ ಜನಾಂಗಕ್ಕೆ ಮೂಸಾರ್ ಎಂದು ಕರೆಯುತ್ತಾರೆ. ಈ ಜನಾಂಗಕ್ಕೆ ಜೀವನೋಪಾಯಕ್ಕಾಗಿ ಇದ್ದ ಒಂದೇ ಒಂದು ಮಾರ್ಗವೆಂದರೆ ತಮ್ಮ ಊರಲ್ಲಿದ್ದ ಬೆಟ್ಟದ ಆಚೆ ಇರುವ ವಾಸಿರ್ಗಂಜ್ ಎನ್ನುವ ಊರಿಗೆ ಒಂದು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಬಂದ ಅಲ್ಪ ಸ್ವಲ್ಪ ಹಣದಿಂದ ಜೀವನ ಸಾಗಿಸುವುದಾಗಿತ್ತು. ಇಲ್ಲಿನ ಜನರಿಗೆ ಒಂದು ದೊಡ್ಡ ಸಮಸ್ಯೆ ಎಂದರೆ ಬೆಟ್ಟದ ಆಚೆ ಇರುವ ಊರನ್ನು ತಲುಪಲು 70 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಿತ್ತು. ಅಂದರೆ ಇಡೀ ಬೆಟ್ಟವನ್ನು ಸುತ್ತಿ ಹೋಗುವಾಗ ಅಷ್ಟು ದೂರ ಆಗುತ್ತಿತ್ತು. ಅದಕ್ಕಾಗಿ ಅವರು ಬೆಟ್ಟವನ್ನು ಸುತ್ತಿ ಹೋಗದೆ ಬೆಟ್ಟವನ್ನು ಹತ್ತಿ ಇಳಿಯುತ್ತಿದ್ದರು. ಇದರಿಂದ ಬೇಗನೆ ವಾಸಿರ್ಗಂಜ್ ಊರನ್ನು ತಲುಪುತ್ತಿದ್ದರು. 1959ರಲ್ಲಿ ಬೆಟ್ಟದ ಆಚೆ ದಶರಥ್ ಮಾಂಜಿ ಕೆಲಸ ಮಾಡುತ್ತಿದ್ದರು. ತನ್ನ ಗಂಡನಿಗೆ ಊಟವನ್ನು ನೀಡುವ ಸಲುವಾಗಿ ದಶರಥ್ ಮಾಂಜಿ ಹೆಂಡತಿ ಪಾಲ್ಗುಣಿ ದೇವಿ ಬೆಟ್ಟವನ್ನು ಹತ್ತುತ್ತಿದ್ದಾಗ ಕಾಲು ಜಾರಿ ಬೀಳುತ್ತಾರೆ. ಆ ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸಾಗಿಸಲು ಆಗದೆ ಸಾವನ್ನಪ್ಪುತ್ತಾಳೆ. ಆ ಇಡೀ ಗ್ರಾಮಕ್ಕೆ ಶಾಪವಾಗಿದ್ದು ಪರ್ವತಗಳು. ಇಡೀ ಗ್ರಾಮದ ಸುತ್ತಲೂ ಕಲ್ಲಿನ ಬೆಟ್ಟಗಳಿದ್ದುದರಿಂದ ಬೆಟ್ಟವನ್ನು ಸುತ್ತುವರಿದು ಸಾಗಬೇಕಾಗಿತ್ತು. ಇದು ಗಂಟೆಗಳ ಕಾಲದ ದಾರಿಯಾಗಿತ್ತು. ಹೀಗಾಗಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಆಕೆ ಮೃತಪಟ್ಟಿದ್ದಳು. ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದ ದಶರಥ್ ಮಾಂಜಿಗೆ ಹೆಂಡತಿಯ ಸಾವು ಆತನಿಗೆ ದೊಡ್ಡ ಆಘಾತ ನೀಡಿತ್ತು. ಜೀವನದ ಮೇಲೆ ಆಸಕ್ತಿ ಕಳೆದುಕೊಂಡು ಯಾರ ಜೊತೆಗೂ ಮಾತನಾಡುತ್ತಿರಲಿಲ್ಲ. ಆತನ ಪರಿಸ್ಥಿತಿ ನೋಡಿ ಮಾಂಜಿಗೆ ಇದ್ದ ಒಬ್ಬ ಮಗನನ್ನು ಅವರ ಅಣ್ಣ ಬಲರಾಮ್ ಕರೆದುಕೊಂಡು ಹೋಗುತ್ತಾರೆ. ಹೀಗಿರುವಾಗ ದಿನ ಬಂದು ಆ ಬೆಟ್ಟವನ್ನು ನೋಡುತ್ತಿದ್ದ ಮಾಂಜಿಗೆ ಒಂದು ದಿನ ಬೆಟ್ಟವನ್ನು ನೋಡುತ್ತಿದ್ದಾಗ ತುಂಬಾ ಕೋಪ ಬಂದು ಬಿಡುತ್ತೆ. ತನ್ನ ಹೆಂಡತಿಯನ್ನು ಬಲಿ ಪಡೆದ ಬೆಟ್ಟ ಮುಂದೆ ಬೇರೆ ಯಾರನ್ನೂ ಬಲಿ ಪಡೆಯದೇ ಇರಲಿ ಎಂದು ಬೆಟ್ಟವನ್ನು ಒಡೆಯಲು ತೀರ್ಮಾನ ಮಾಡಿಬಿಡುತ್ತಾನೆ. ಅಲ್ಲದೆ ಒಂದು ಬೆಟ್ಟ ಒಡೆದು ತೆಗೆದರೆ ಹಲವಾರು ಕಿಲೋಮೀಟರ್ ದೂರದ ಮಾರ್ಗ ಹತ್ತಿರವಾಗಲಿದೆ ಎಂದು ದಶರಥ್ ಮಾಂಜಿ ಅಂದುಕೊಂಡ. ತನ್ನ ಬಳಿಯಿದ್ದ ಒಂದು ಕುರಿಯನ್ನು ಮಾರಿ ಬೆಟ್ಟವನ್ನು ಒಡೆಯಲು ಹುಳಿ
ಸುತ್ತಿಗೆಯನ್ನು ಖರೀದಿಸಿದ. ಒಂದೆರಡು ದಿನ ಬೆಟ್ಟವನ್ನು ಕಡಿಯುವಾಗ ಕುಸಿದು ಬಿದ್ದಿದ್ದ. ಆದರೆ ಛಲ ಬಿಟ್ಟಿರಲಿಲ್ಲ. ಊರಿನವರೆಲ್ಲ ಹೆಂಡತಿ ತೀರಿಕೊಂಡ ಬಳಿಕ ದಶರಥ್ ಮಾಂಜಿ ಹುಚ್ಚನಾಗಿದ್ದಾನೆ ಎಂದು ಆಡಿಕೊಳ್ಳುತ್ತಿದ್ದರು. ಇಷ್ಟು ದೊಡ್ಡ ಬೆಟ್ಟವನ್ನು ಕೊರೆಯಲು ಒಬ್ಬ ಮನುಷ್ಯನಿಂದ ಸಾಧ್ಯವೇ ಎಂದು ಗೇಲಿ ಮಾಡುತ್ತಿದ್ದರು. ಆದರೆ ಛಲ ಬಿಡದ ತ್ರಿವಿಕ್ರಮನಂತೆ ದಶರಥ್ ಮಾಂಜಿ ಹಗಲು ರಾತ್ರಿ ಗಾಳಿ ಮಳೆ ಬಿಸಿಲನ್ನು ಲೆಕ್ಕಿಸದೆ ನಿರಂತರ 22 ವರ್ಷಗಳ ಕಾಲ ಆ ಬೆಟ್ಟವನ್ನು ಕೊರೆಯುತ್ತಲೇ ಇದ್ದ. ಅದು ಸಹ ಏಕಾಂಗಿಯಾಗಿ. ಕೊನೆಗೊಂದು ದಿನ ಹಳ್ಳಿಯಿಂದ ನಗರಕ್ಕೆ ಮಾರ್ಗವನ್ನು ಹುಡುಕಿಯೇ ಬಿಟ್ಟ. ಮಾಂಜಿ 360 ಅಡಿ ಉದ್ದ, 30 ಅಡಿ ಅಗಲ, 25 ಅಡಿ ಎತ್ತರದ ದಾರಿಯನ್ನು ವಜೀರ್ಗಂಜ್ ಹಾಗೂ ಅತ್ರಿ ನಡುವೆ ನಿರ್ಮಿಸಿಯೇ ಬಿಟ್ಟ. 70 ಕಿಲೋಮೀಟರ್ ದೂರವನ್ನು ಕೇವಲ 1 ಕಿಲೋಮೀಟರ್ಗೆ ಇಳಿಸಿಬಿಟ್ಟ ದಶರಥ್ ಮಾಂಜಿ. ಹೀಗೆ ನಿರಂತರ 22 ವರ್ಷ ಬೆಟ್ಟ ಕಡಿದು ದಾರಿ ಮಾಡಿದ್ದ ಮಹಾತ್ಮನಿಗೆ ಕ್ಯಾನ್ಸರ್ ಆವರಿಸಿತ್ತು. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದ ಕಾರಣ 2007ರಲ್ಲಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ದಶರಥ್ ಮಾಂಜಿ ಕೊನೆಯುಸಿರೆಳೆದರು. ಆದರೆ ಅವರ ನೆನಪಿಗಾಗಿ ಬಿಹಾರ ಸರ್ಕಾರ ಆಸ್ಪತ್ರೆಯನ್ನು ಕಟ್ಟಿಸಿದೆ. ಸರ್ಕಾರವು ಅವರ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಅಲ್ಲದೆ ಬಿಹಾರ ಸರ್ಕಾರವು 2006ರಲ್ಲಿ ಸಮಾಜ ಸೇವಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಅವರ ಹೆಸರನ್ನು ಪ್ರಸ್ತಾಪಿಸಿತು. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರವರು ಗೆಹ್ಲೋರ್ನಿಂದ 100 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಮಾಂಜಿ ಹೆಸರಲ್ಲಿ ನಿರ್ಮಿಸಲು ಪ್ರಸ್ತಾಪಿಸಿದ್ದರು. ದಶರಥ್ ಮಾಂಜಿಯ ಜೀವನ ಚರಿತ್ರೆ ಹಿಂದಿಯಲ್ಲಿ ದ ಮೌಂಟೇನ್ ಮ್ಯಾನ್ ಎನ್ನುವ ಹೆಸರಿನಲ್ಲಿ ಸಿನಿಮಾ ಕೂಡ ಬಂದಿದೆ. ಇನ್ನು ಕನ್ನಡದಲ್ಲಿ ಒಲವೇ ಮಂದಾರ ಎಂಬ ಸಿನಿಮಾದಲ್ಲಿ ದಶರಥ್ ಮಾಂಜಿಯ ಕಥೆಯನ್ನು ಮನ ಮುಟ್ಟುವಂತೆ ತೋರಿಸಿದ್ದಾರೆ. ಓದು ಬರಹ ಗೊತ್ತಿಲ್ಲದ ಒಬ್ಬ ತನ್ನ ಹೆಂಡತಿ ಮೇಲೆ ಇಟ್ಟಿದ್ದ ಪವಿತ್ರ ಪ್ರೀತಿಯಿಂದಾಗಿ ಹಗಲು ರಾತ್ರಿ ಎನ್ನದೆ 22 ವರ್ಷಗಳ ಕಾಲ ಬೆಟ್ಟವನ್ನು ಕಡಿದು ರಸ್ತೆ ಮಾಡುವುದೆಂದರೆ ಸಾಮಾನ್ಯವ? ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡುವುದಿಲ್ಲ ಬಿಡಿ. ಅದು ದಶರಥ್ ಮಾಂಜಿಯಂತಹ ಅಮರ ಪ್ರೇಮಿಗೆ ಮಾತ್ರ ಸಾಧ್ಯ. ದುಡ್ಡಿದ್ದವರು ಬಿಡಿ ಏನು ಬೇಕಾದರೂ ಮಾಡುತ್ತಾರೆ. ಅದಕ್ಕಾಗಿಯೇ ತಾಜ್ ಮಹಲ್ಗಿಂತ ಇದು ಎಷ್ಟೋ ಪಟ್ಟು ಶ್ರೇಷ್ಠ. ನಿಜವಾದ ಪ್ರೀತಿ ಎಂದರೇನೆಂಬುದು ದಶರಥ್ ಮಾಂಜಿ ಮಾಡಿದ ಈ ಒಂದು ಶ್ರೇಷ್ಠ ಕೆಲಸ ಎಂಥವರಿಗಾದರೂ ಅರ್ಥ ಮಾಡಿಸುತ್ತದೆ.